ಕಲ್ಲಡ್ಕದ ಕಟ್ಟರ್ ಹಿಂದುತ್ವವಾದಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಕರಣ ಈಗ ಮತ್ತೆ ಸಂಚಲನವನ್ನು ಮೂಡಿಸ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ವಿರುದ್ಧದ ಪ್ರಕರಣಗಳು ರದ್ದುಪಡಿಸಬಾರದು ಅಂತ ಹೇಳಿ ಸರ್ಕಾರ ವಾದ ಮಾಡಿದೆ. ಹೈಕೋರ್ಟ್ನಲ್ಲಿ ಸರ್ಕಾರದ ಪ್ರತಿಪಾದನೆ ಕೋಮುದ್ವೇಷ ಭಾಷಣ ಪ್ರಭಾಕರ್ ಭಟ್ ಅವರ ಹವ್ಯಾಸವಾಗಿದೆ. ಕಲ್ಲಡ್ಕ ಆ ಭಾಗದ ಕಟ್ಟರ್ ಹಿಂದುತ್ವವಾದಿ, ಕೋಸ್ಟಲ್ ಭಾಗದ ಒಂದು ತರಹದ ಫೈರ್ ಬ್ರ್ಯಾಂಡ್ ಯಾರು ಕಲ್ಲಡ್ಕ ಪ್ರಭಾಕರ್ ಭಟ್. ಕೋಮುದ್ವೇಷ ಭಾಷಣ ಪ್ರಭಾಕರ್ ಭಟ್ ಅವರ ಹವ್ಯಾಸವಾಗಿದೆ ಅಂತ ಹೇಳಿ ಸರ್ಕಾರದ ಪ್ರತಿಪಾದನೆ. ಇದು ಸರ್ಕಾರ ಪರ ವಕೀಲರು ಪ್ರತಿಪಾದನೆ. ಅವರ ಮೇಲೆ ಒಂದು ಪ್ರಕರಣ ದಾಖಲಾದಾಗ ಆ ಪ್ರಕರಣವನ್ನು ರದ್ದುಪಡಿಸಬಾರದು, ಕಾರಣ ಚಾಳಿ ಬಿದ್ದ ಪ್ರಕರಣದಲ್ಲಿ ಅವರು ಮುಂದುವರೆದಿದ್ದಾರೆ. ಒಬ್ಬ ಮನುಷ್ಯ ಕೆಲವೊಮ್ಮೆ ಶರ್ಟ್ ಹಾಕಬೇಕಾದ್ರೆ 2 ಗುಂಡಿ ಬಟನೆ ಹಾಕೋದಿಲ್ಲ, ಅದು ಆತನ ಹವ್ಯಾಸ. ಅದನ್ನು ಹಾಕೋ ಅಂತೇಳಿ ಬಲವಂತ ಮಾಡಿದ್ರು ಕೂಡ ಹಾಕೊಳ್ಳೋದಿಲ್ಲ. ಉದಾಹರಣೆಗೆ ನಮ್ಮ ರವಿಚಂದ್ರನ್ ಬಟನೆ ಹಾಕೊಳ್ಳೋದಿಲ್ಲ, ಅದವರ ಹವ್ಯಾಸ. ಸೊ ಹೀಗೆ ಒಬ್ಬ ಮನುಷ್ಯನಿಗೆ ಕೆಲವೊಂದು ಚಾಳಿ ಅನ್ನೋದಿರುತ್ತೆ, ಆ ಚಾಳಿ ಹೋಗೋದಿಲ್ಲ ಆತನಿಗೆ. ಕೋಮುದ್ವೇಷ ಭಾಷಣ ಮಾಡೋದು ಪ್ರಭಾಕರ್ ಭಟ್ಟರಿಗೆ ಸಂಬಂಧಪಟ್ಟ ಹಾಗೆ ಅದು ಅವರ ಫ್ಯಾಷನ್ನು, ಹವ್ಯಾಸ. ಆ ಮನುಷ್ಯನಿಗೆ ತಿದ್ದಿ ತೀಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ಅಲ್ಲಯ್ಯ ಹಿಂಗೆ ಮಾಡಬೇಡ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡುತ್ತೆ, ಇಲ್ಲಿ ಗಲಾಟೆಗಳಾಗ್ತವೆ, ದೊಂಬಿ ಗಲಭೆಗಳಾಗ್ತವೆ, ಇಲ್ಲೊಂಥರದ್ದು ಸಂಘರ್ಷದ ವಾತಾವರಣ ನಿರ್ಮಾಣ ಆಗುತ್ತೆ, ಕೇಳಲ್ಲ. ನಾಲಿಗೆ ತುದಿಯಲ್ಲಿ ಇಟ್ಕೊಂಡಿರ್ತಾರೆ ವಾಗ್ಝರಿಗಳನ್ನ. ವೇದಿಕೆ ಸಿಕ್ಕ ತಕ್ಷಣ, ಮೈಕ್ ಆನ್ ಆದ ತಕ್ಷಣ ಅವರ ಪ್ರಖರವಾದ ಮಾತುಗಳು ಕೇಳಿಸ್ಕೊಳ್ಳೋ ಕಿವಿಗಳಿಗೆ ಬಿಸಿನೀರು ಹಾಕ್ದಂಗೆ ಆಗುತ್ತೆ. ಮೌನವಾಗಿರುವ, ಶಾಂತವಾಗಿದ್ದ ತರುಣರನ್ನು ಉದ್ರೇಕ ಮಾಡುವಂತಹ ಭಾಷಣಗಳು, ಅದೊಂದು ಕೌಶಲ್ಯ. ಭಾಷಣ ಅನ್ನೋದೊಂದು ಕೌಶಲ್ಯ. ನೀವು ಮಾತನಾಡುವಂತಹ ಪದಗಳಲ್ಲಿ ಆಲಸ್ಯಗಳಿರಬಾರ್ದು. ನಿಮ್ಮ ಭಾಷಣವನ್ನು ಕೇಳುವಂತಹ ಆಡಿಯನ್ಸ್ಗಳಿಗೆ ಇನ್ನೂ ಒಂದು ಸ್ವಲ್ಪ ಕೇಳಬೇಕು ಅಂತ ಇರಬೇಕು. ಆದರೆ ಆ ಮಾತುಗಳು ಸಮಾಜಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಾರದು. ಹಿಂದೂ ಮುಸ್ಲಿಂ ಬದುಕುವಂತಹ ಕಾಲೋನಿಗಳಲ್ಲಿ ಜಗಳ ಹಾಕೂಡುದು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಭಾಷಣ ಮಾಡಿ ಹೋದಾಗಲೆಲ್ಲ ಗಲಭೆಗಳಾಗಿದ್ದಾವ ಅಂತ ನೋಡಿದ್ರೆ ಒಂದಷ್ಟು ಜಾಗದಲ್ಲಿ ಆಗಿದ್ದಾವೆ. ಅದನ್ನು ಕೌಶಲ್ಯ ಅನ್ನೋದಲ್ಲ, ತಂದು ಹಾಕೋದು ಅಂತಾರೆ. ಕೋಮುದ್ವೇಷ ಭಾಷಣ ಪ್ರಭಾಕರ್ ಭಟ್ ಅವರ ಹವ್ಯಾಸವಾಗಿದೆ. ಯಾವುದೇ ಕಾರಣಕ್ಕೂ ಅವರ ಮೇಲಿರುವ ಪ್ರಕರಣ ರದ್ದುಪಡಿಸಬಾರದು. ಅಲ್ಲಲ್ಲಿ ಕೋಮುದ್ವೇಷ ಮಾಡೋದೇ ಅವರ ಕೆಲಸ ಆಗಿದೆ. ಹಾಗಾಗಿ ಅವರನ್ನು ಉತ್ತೇಜಿಸುವಂತಹ ಪ್ರಯತ್ನಗಳಾಗಬಹುದು. ಹಾಗಾಗಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಕೋಮುದ್ವೇಷ ಭಾಷಣ ಮಾಡುವುದು ಹವ್ಯಾಸವಾಗಿದ್ದು ಅದರ ತಾತ್ಪರ್ಯಗಳನ್ನು ಹೇಳ್ತಾ ಇದ್ದೀನಿ. ಸಮುದಾಯಗಳು ಇರಲಿ, ಅವರು ದೇವರುಗಳನ್ನು ಬಿಟ್ಟಿಲ್ಲ, ಆದ್ದರಿಂದ ಅವರ ವಿರುದ್ಧದ ಪ್ರಕರಣ ರದ್ದುಪಡಿಸಬಾರದು ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ಬಲವಾಗಿ ಪ್ರತಿಪಾದನೆ ಮಾಡಿತು. ಇನ್ನು ಕೋಮುದ್ವೇಷದ ಮಾತುಗಳನ್ನಾಡಿದ ಸಂಬಂಧ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅನೇಕ ವಿಡಿಯೋಗಳು ಪ್ರಸಾರವಾಗಿತ್ತು. ಅದನ್ನು ಆಧರಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪಟ್ಟಣ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ರದ್ದು ಕೋರಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಸಲ್ಲಿಸಿರುವ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಬುಧವಾರ ವಿಚಾರಣೆಯನ್ನು ನಡೆಸಿತು. ಒಟ್ಟಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಪ್ರಕರಣಗಳನ್ನು ರದ್ದುಪಡಿಸಬಾರದು ಅಂತ ಹೇಳಿ ಸರ್ಕಾರ ಪ್ರತಿಪಾದನೆಯನ್ನು ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.